ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಾಜಿ. ಲಾಸ್ಟ್ ಬ್ಲಾಗಲ್ಲಿ ನೀವೇನು ನೋಡಿರ್ತೀರಾ ಅಂದರೆ ನಾವು ಬ್ಯಾಂಗ್ಳೂರಿಂದ ಹೊರನಾಡುಗೆ ಬರೋವರೆಗೂ ನೋಡಿರ್ತೀರಾ. ಇವತ್ತು ಎಲ್ಲಿದ್ದೀವಿ ಅಂದರೆ ನಾವು ಹೊರನಾಡು ಅಲ್ಲೇ ಇದ್ದೀನಿ ಎಸ್. ಸೊ ಇವಾಗ ರೂಮ್ನ ಚೆಕ್ಔಟ್ ಮಾಡಾಯಿತು. ಆ್ಯಕ್ಚುಲಿ ನೆನ್ನೆನೇ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ವಿ. ನೆನ್ನೆ ಸಂಜೆ ಬಂದ್ವಿ, ಸಂಜೆ ಅಲ್ಲ ನೆನ್ನೆ ಬೆಳಗ್ಗೆ ಬಂದ್ಬಿಟ್ಟು ಮಲಗಿಬಿಟ್ಟು ಸಂಜೆ ಇದ್ವಿ. ಇನ್ನೇನು ಎಲ್ಲಿ ದೇವಸ್ಥಾನಕ್ಕೆ ಹೋಗೋದು ಅಂದ್ಬಿಟ್ಟು ಮಲ್ಕೊಬಿಟ್ವಿ ಮತ್ತೆ ನೈಟು. ಹಾಗೆ ಇವಾಗ ಎದ್ಬಿಟ್ಟು ಚೆಕ್ಔಟ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಕಂಪ್ಲೀಟಾಗಿ ರೆಡಿ ಮಾಡಾಯಿತು. ನಮ್ಮ ಪಾದನೇ ಅಪ್ಪ ರೈಡ್ರು. ರೂಮ್ ಚೆಕ್ಔಟ್ ಮಾಡಾಯಿತು. ಇನ್ನೊಂದೇನು ವಿಷಯ ಅಂದರೆ ನೆನ್ನೆ ಸಂಜೆ ಬಂದ್ಬಿಟ್ಟು ಗಾಡಿಗೆ ಪೂಜೆ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅಲ್ಲೇ ಸ್ಟೇ ಮಾಡಿಬಿಟ್ವಿ ರೂಮಲ್ಲಿ. ಇವಾಗ ಹೋಗ್ಬಿಟ್ಟು ಕೇಳಿ ನೋಡಬೇಕು ಗಾಡಿಗೆ ಪೂಜೆ ಮಾಡ್ತಾರಾ ಇಲ್ವಾ ಅಂತ. ಸೊ ಬನ್ನಿ, ನಾನು ಮಿಕ್ಕಿದ್ದೆಲ್ಲ ಹಾಗೆ ಮೋಟೋ ವ್ಲಾಗಿಂಗಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. MCS ಯಾವಾಗ ಬಂದರೂ ನಾವು ಈ ರೂಮಲ್ಲೇ ಚೆಕ್-ಇನ್ ಆಗೋದು. MCS ನಾವು ನೆನ್ನೆ ಸ್ಟೇ ಮಾಡಿದ್ವಲ್ಲ, ಅವಾಗ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡೋರು ನೀವು ಶೂಟಿಂಗ್ ಬಂದಿದ್ದೀರಾ ಅಂತ ಕೇಳಿದ್ರು. ಶೂಟಿಂಗಾ ಯಾಕಣ್ಣ ಹಂಗೆ ಕೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ಈ ರೂಮಲ್ಲಿ ಬಂದ್ಬಿಟ್ಟು ಜಾಸ್ತಿ ಶೂಟಿಂಗ್ ಬರೋರೇ ಸ್ಟೇ ಆಗೋದಂತೆ. ಅದಕ್ಕೆ ನಂಗೆ ಕೇಳೋರು ಅವಣ್ಣ. ಇಲ್ಲಿಂದ ದೇವಸ್ಥಾನ ಬಂದ್ಬಿಟ್ಟು ಜಸ್ಟ್ 5 ಕಿಲೋಮೀಟ್ರ್ ಅಷ್ಟೇ. ಸೊ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಫಸ್ಟು ಕೇಳಬೇಕು ಗಾಡಿಗೆ ಪೂಜೆ ಮಾಡ್ತೀರಾ ಇಲ್ವಾ ಅಂತ. ನಾನು ಹಾಗೆ ಬಂದ್ಬಿಟ್ಟಿದ್ದೀನಿ, ಏನೂ ಗೊತ್ತಿಲ್ಲದೆ. ಇಲ್ಲೂ ಕೇಳಿಲ್ಲ ರೂಮವ್ರಿಗೆ ಎಲ್ಲ ಡೀಟೇಲ್ಸು ಗೊತ್ತಿರತ್ತೆ. ಬಟ್ ಆದರೂ ಕೇಳಿಲ್ಲ, ಮರ್ತೋಗ್ಬಿಟ್ಟೆ ನಾನು. ದೇವಸ್ಥಾನ ಹತ್ರನೇ ಹೋಗಿ ನೋಡಬೇಕು ಪೂಜೆ ಮಾಡ್ತಾರೆ ಏನು ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಗಾಡಿ ವಾಷಿಂಗೇ ಇಲ್ಲಪ್ಪ. ಇಲ್ಲೆಲ್ಲೂ ವಾಶ್ ಮಾಡಿಸ್ಬಿಟ್ಟು ಪಳಪಳ ಅನ್ಸ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ಎಲ್ಲೂ ಇಲ್ಲಿ ವಾಷಿಂಗೇ ಇಲ್ಲ ಅಂದ್ಬಿಟ್ರು. ನೈಟ್ ಫುಲ್ಲು ಚಳಿ ಹೊಡಿತೈತೆ ರೂಮಲ್ಲಿ. ಇವಾಗ ಫುಲ್ ಸೆಕೆ ಹೊಡಿತೈತೆ, ಬಿಸಿಲು ಎವ್ವಿ ಹೊಡಿತೈತಪ್ಪ. ಇನ್ನೂ ಒಂದು 2 ಮಂತ್ಸ್ ಆದಮೇಲೆ ಈ ಜಾಗ ಎಲ್ಲ ನೋಡ್ಬೇಕು ನೀವು. ಫುಲ್ ಗ್ರೀನರಿ ಆಗಿರುತ್ತೆ. MCS ನಾವು ಇವಾಗ ಹೋಗ್ತಾ ಇರೋದು ಯಾವ ಜಾಗ ಅಂದರೆ ಹೊರನಾಡು ಅಲ್ಲಿರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ. ಅದಕ್ಕೆ ನಾನು ಸುಮಾರು ಸರಿ ಬಂದಿದ್ದೀನಿ, ಒಂದು 4ರಿಂದ 5 ಸರಿ ಮೇಲೆ ಬಂದುಬಿಟ್ಟಿರ್ತೀನಿ. ಏನೋ ಗೊತ್ತಿಲ್ಲ, ನಾನು ಜಾಸ್ತಿ ಈ ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ನಾನು ತುಂಬ ಡಿವೋಷ್ನಲ್ ಪರ್ಸನ್ ಅಲ್ಲ. ಬಟ್ ಆದರೂ ಆ ದೇವಸ್ಥಾನಕ್ಕೆ ಹೋದಾಗ ಏನೋ ಒಂಥರ ವೈಬ್ ಫೀಲ್ ಆಗೋದು. ಇವ್ನು ಲಿಂಗರಾಜ್ ಅವನಲ್ಲ, ಅವ್ನು 3 ಮಂತ್ಸ್ಗೆ ಒಂದ್ಸಿ ದೇವಸ್ಥಾನಕ್ಕೆ ಬರ್ತಾನೆ. ಅವ್ನು ಕರೆದಾಗ ನನಗೆ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಆ್ಯಂಡ್ ಸಿಚುವೇಶನು ಹಾಗೆ ನಾನು ಬರೋ ಥರನೇ ಬಂದುಬಿಡತ್ತೆ. ಅದೇನೋ ಗೊತ್ತಿಲ್ಲ, ಇಲ್ಲಿ ಬಂದರೆ ಒಂಥರ ಪಾಸಿಟಿವ್ ವೈಬ್ಸು ಈ ದೇವಸ್ಥಾನ ಹತ್ರ. ಅಲ್ಲಿ ಕಾಣಿಸ್ತಿದ್ದಲ್ಲ ಬೆಟ್ಟ, ಅದೇ ಕ್ಯಾತನ್ಮಕ್ಕಿ ಅಂತ. ಫುಲ್ಲು ಬ್ರೌನ್ ಆಗಿಬಿಟ್ಟೈತೆ. ಸೀಸನ್ ಇಲ್ವಲ್ಲ ಇವಾಗ, ಒಣಗೋಗ್ಬಿಟ್ಟೈತೆ. ನಿನ್ನೆ ಬಂದು ನಾವು ದೇವಸ್ಥಾನಕ್ಕೆ ಸಂಜೆನೇ ಹೋಗ್ಬಿಡೋಣ ಅಂದ್ಕೊಂಡ್ವಿ. ಸಂಜೆ ಒಂದು 4 ಗಂಟೆ 5 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಬಂದ್ಬಿಟ್ಟು ಬೆಳಗ್ಗೆ ವಾಪಸ್ ಬ್ಯಾಂಗ್ಳೂರು ಹೋಯ್ತಾ ಬೇರೆ ಯಾವುದಾದ್ರೂ ಜಾಗ ನೋಡ್ಕೊಂಡು ಹೋಗೋಣ ಅಂತ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಟಯರ್ಡು ಬಂದ ತಕ್ಷಣ ಮಧ್ಯಾಹ್ನ ಮಲ್ಕೊಂಡ್ವಿ. ನೋಡಿದ್ರೆ ಎದ್ದಿದ್ದೆ ಸಂಜೆ 5-6 ಗಂಟೆಗೋ ನಾವು. ಸರಿ ಇನ್ನೆಲ್ಲಿ ದೇವಸ್ಥಾನಕ್ಕೆ ಹೋಗೋದು ಅಂತ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೋದು, ನೈಟ್ 8 ಗಂಟೆನೋ 9 ಗಂಟೆ ತನಕ ಓಪನ್ ಇರುತ್ತೆ. ಬಟ್ ಗಾಡಿ ಪೂಜೆ ಮಾಡಿಸ್ಬೋದಾ ಇಲ್ವಾ ಅಂತ ಕನ್ಫ್ಯೂಷನಲ್ಲೇ ನಾವು ಹೋಗಲಿಲ್ಲ ದೇವಸ್ಥಾನಕ್ಕೆ. ಸರಿ ಬೆಳಗ್ಗೆನೇ ಹೋಗೋಣ, ಹೋಗ್ಬಿಟ್ಟು ಚೆಕ್ಔಟ್ ಆಗಿಬಿಟ್ಟು ಅಲ್ಲಿಂದ ಹಂಗೆ ಬೆಂಗಳೂರು ಹೋಗೋಣ ಅಂತ ಪ್ಲ್ಯಾನು. ಹೋಗಿ ನೋಡೋಣ ಬನ್ನಿ ದೇವಸ್ಥಾನಕ್ಕೆ. ರೂಟ್ ನೋಡಿ MCS ಏನು ಮಸ್ತಾಗೈತೆ. ಈ ಸಮ್ಮರ್ ಸೀಸನಲ್ಲೂ ಇಲ್ಲೆಲ್ಲ ಗ್ರೀನರಿ ಆಗೈತೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಒಂದು 2 ಡೇಸ್ 3 ಡೇಸ್ ಬ್ಯಾಕೆ ಮಳೆ ಬಂದಿತ್ತಂತೆ. ಅದರಿಂದ ಆ ಗ್ರೀನರಿ ಹಂಗೆ ಮೇಂಟೈನ್ ಆಗ್ತಾಯಿದೆ. ಇಲ್ಲಿ ವಾರದಲ್ಲಿ 2 ಸರಿ 3 ಸರಿ ಯಾರು ಮಳೆ ಬಂದೇ ಬಿಡತ್ತೆ ಇಲ್ಲಿ. ಆ ಥರ ಪ್ಲೇಸ್ ಇದು. ಅದಕ್ಕೆ ಹೊರನಾಡು ಬಂದಾಗ ಏನೋ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ ನಮಗೆ. ರಶ್ ಇಲ್ಲ ಅಂತ ಹೇಳಿದ್ರು, ಏನಪ್ಪ ಇಷ್ಟೊಂದು ಕಾರ್ಗಳೈತೆ ಯಪ್ಪ. ಈ ರಶಲ್ಲಿ ಪೂಜೆ ಮಾಡ್ತಾರ ಅವರು? ರಶ್ ಇಲ್ಲ ಅಂದರೆ ಪೂಜೆ ಮಾಡ್ತಾರ ಅಂತ ಹೇಳಿದ ನಮ್ಮ ಲಿಂಗರಾಜು. ಪೂಜೆ ಮಾಡ್ತಾರಾ ಇಲ್ವಾ ಹೋಗಿ ಚೆಕ್ ಮಾಡಿ ನೋಡಬೇಕು. MCS ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಬಂದಾಯಿತು. ಆ್ಯಂಡ್ ರಶ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಲ್ಲಿ ಹೋಗ್ಬೇಕಾಗಿರೋದು ದರ್ಶನಕ್ಕೆ, ಇಲ್ಲಿವರೆಗೂ ಲೈನ್ ಅವರೇ. ತುಂಬ ಅಂದರೆ ತುಂಬ ರಶ್ ಇವತ್ತು. ಆ್ಯಂಡ್ ಸಂಡೇ ಬೇರೆನಾ, ಫುಲ್ ಚೆನ್ನಾಗಿತ್ತು. ಆ್ಯಂಡ್ ಗಾಡಿ ಪೂಜೆ ಮಾಡ್ಸೋಕ್ಕಾಗುತ್ತಾ ಅಂತ ಕೇಳಿದೆ, ಇಲ್ಲ ಅಂದ್ಬಿಟ್ರು MCS. ಪರವಾಗಿಲ್ಲ, ಮನಸಲ್ಲೇ ನಮ್ಮ ಗಾಡಿ ಪೂಜೆ ಮಾಡಿಕೊಂಡು ಹಾಗೆ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಇವರೆಲ್ಲಿ ಬಂದಿದ್ರು? ಹಾಂ, ಸೀರೆ ನೋಡ್ತವ್ರೆ. ಸೀರೆನ ಏನೋ ನೋಡ್ತವ್ರೆ. ಇಲ್ಲಿ ಅಂಗಡಿ ಐತೆ, ಇಲ್ಲಿ ಬಂದ್ಬಿಟ್ಟು ಏನೋ ನೋಡ್ತವ್ರೆ. ಫೋಟೋ ನೋಡ್ತವ್ರೆ. ಮಸ್ತಾಗೈತೆ ನೋಡಿ. ಕಾಪರ್ ಪಾತ್ರೆಗಳು. ಸರಿ ಬನ್ನಿ, ಇಲ್ಲಿ ಏನಾದ್ರು ತಗೊಂಡು ಹಾಗೆ ವಾಪಸ್ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. MCS ದೇವಸ್ಥಾನದಿಂದ ಹೊರಡ್ತಾ ಇದೀವಿ ಇವಾಗ. ಆ್ಯಕ್ಚುಲಿ ಗಾಡಿ ಪಾರ್ಕಿಂಗ್ ಅಲ್ಲೇ ಇತ್ತು. ನಾವು ಒಂದು ಫೋಟೋ ತಗೊಂಡ್ವಿ, ಅದನ್ನು ಲಗೇಜ್ ರೂಮಲ್ಲೇ ಮಿಸ್ ಮಾಡ್ಕೊಬಂದ್ಬಿಟ್ಟಿದ್ವಿ. ಅದಕ್ಕೆ ವಾಪಸ್ಸು ಗಾಡಿನೂ ತೊಗೊಬಂದ್ಬಿಟ್ಟು ಹೋಗ್ತಾ ಇದೀವಿ ಇವಾಗ. ಗಾಡಿನ ಬಿಡಲ್ಲ ಇಲ್ಲಿವರೆಗೂ, ಅಲ್ಲೇ ಪಾರ್ಕಿಂಗ್ ಐತೆ. ನಾವು ಲಗೇಜ್ ಐತೆ ಅಂದ್ಬಿಟ್ಟು ಹಿಂಗೆ ಬಂದ್ವಿ. ಗಾಡಿದು ಒಂದು ಫೋಟೋನೂ ಸಿಕ್ತು ಆರ್ಚ್ ಹತ್ರ. ತಗೊಂಡೈತಣ್ಣ. ಇವರೇ ಹೋಗಂಗಿಲ್ಲ ಅಂತ ಇದ್ರು. ಅಣ್ಣ ಲಗೇಜ್ ಐತೆ ಒಂದು ಅಂದೆ. ಆಮೇಲೆ ಹೋಗಿ ಅಂದ್ಬಿಟ್ರು. ಹೋಗೋಣ ಬಾ ಬಾ ಬಾ. ಬಿಸಿಲಿಗೆ ಆಯ್ತಾನೆ ಇಲ್ಲಪ್ಪೋ. ಫೋಟೋ ಹಿಡ್ದಪ್ಪ, ಅದು ಹೆಂಗೆ ಹಿಡ್ದವನು ಗೊತ್ತಿಲ್ಲ, ಸೊಟ್ಟೆಗೆ ಹಿಡಿದ್ಬಿಟ್ಟವನೇ. ಇವಾಗ ಸ್ವಲ್ಪ ಸಮಾಧಾನ. ಅಲ್ಲಿ ಒಂದು 5 ನಿಮಿಷ ನಿಂತ್ಕೊಂಡ್ರೆ ಸಾಕು, ಬಾಡಿ ಫುಲ್ಲು ನೆಂದೋಗ್ಬಿಡುತ್ತೆ ಸೆಕೆಗೆ. ಪೆಟ್ರೋಲ್ 2 ಪಾಯಿಂಟ್ ಐತೆ. ಬನ್ನಿ ಪೆಟ್ರೋಲ್ ಹಾಕ್ಕೊಂಡು ಹೋಗ್ಬಿಡೋಣ. ಬಂದಾಗಿಂದ ಒಂದೇ ಫುಲ್ ಟ್ಯಾಂಕಲ್ಲಿ MCS ಓಡಿರೋದು.
ಜಾಸ್ತಿ ಮೈಲೇಜ್ ಕೊಡ್ತವನೆ ಅನ್ಕೋತೀನಿ ನಮ್ಮ ಜಾಕಿ. ಫುಲ್ ಟ್ಯಾಂಕಲ್ಲಿ ಎಷ್ಟು ಹೊಡಿದೆ ಗೊತ್ತಾ? ಫುಲ್ ಟ್ಯಾಂಕಲ್ಲಿ 250 ಕಿಲೋಮೀಟರ್ ಅನ್ಕೋತೀನಿ. 900ಗೆ ಫುಲ್ ಆಗೋಯ್ತು. ಓಕೆ MCS ಬನ್ನಿ. ಇವಾಗ ಸೀದಾ ಬ್ಯಾಂಗ್ಳೂರು ಹೋಗೋಕ್ಕೆ ಏನಂದರೆ ಈ ಬಿಸಿಲು, ಅದಕ್ಕೆ ನಾವು ಬರ್ತಾನೋ ನೈಟ್ ಟೈಮಲ್ಲಿ ಬಂದಿದ್ದು. ನಿನ್ನೆ ತಾನೇ ಬರ್ತಾ ಒಂದು ಸೈಡ್ ರೋಡ್ ಹಾಕಿದ್ರು, ಇವಾಗ ಈ ಸೈಡ್ ಹಾಕ್ಬಿಟ್ಟು ಕಲ್ಗಲ್ಲಿ ಇಟ್ಬಿಟ್ಟವ್ರೆ. ಗಾಡಿ ಯಾವುದು ಹೋಗ್ಬಾರ್ದು ಅಂದ್ಬಿಟ್ಟು ಕಲ್ಲು ಮರ ಏನು ಸಿಗುತ್ತೋ ಅದನ್ನ ಇಟ್ಬಿಟ್ಟವ್ರೆ ಅಡ್ಡ. ಈ ರೋಡಲ್ಲಿ ಚಿಕ್ಕ ಕಲ್ಗಳೈತೆ, ಅದು ಬಂದ್ಬಿಟ್ಟು ಗಾಡಿಲಿಂದ ವಾಪಸ್ ರಿವರ್ಸ್ ಗಾಡಿಗೆ ಹೊಡಿತೈತೆ. ಚಲಕ್ ಅಂತ ಸೌಂಡ್ ಬರ್ತೈತೆ MCS ಇದರಲ್ಲಿ. ಏನೇ ಹೇಳಿದ್ರು ಈ ಟೀ ಎಸ್ಟೇಟು ಆ್ಯಂಡ್ ಈ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋ ಥರ ಮಜಾನೇ ಬರಲ್ಲಪ್ಪ. ಏನು ಮಸ್ತಾಗಿದೆ ಅಲ್ಲ. ಈ ಕಡೆ ಫುಲ್ಲು ಟೀ ಎಸ್ಟೇಟು, ಈ ಕಡೆನೂ ಫುಲ್ ಟೀ ಎಸ್ಟೇಟು. ಸೆಂಟ್ರಲ್ಲಿ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೈವೇಲೂ ಈ ಥರ ಮಜಾ ಬರೋಲ್ಲ. ನನಗೆ ಪರ್ಸ್ನಲ್ ಆಗಿ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋದು ಒಂಥರ ಇಷ್ಟ. MCS ಸಕ್ಕತ್ತಾಗಿರುತ್ತೆ ಗಾಡಿನ ಬಗ್ಸ ಆಡ್ಕೊಂಡು ಓಡಿಸೋದಕ್ಕೆ. MCS ಟೈಮ್ ಎಷ್ಟಾಯಿತು ಅಂದರೆ 5 ಗಂಟೆ ಆಯಿತು. ಇವಾಗ ಎಲ್ಲಿದ್ದೀವಿ ಅಂದರೆ ಬೇಲೂರಲ್ಲಿದ್ದೀವಿ. ಬೇಲೂರು ಕ್ರಾಸ್ ಎರಡೇ ಒಂದೇ ಅನ್ಕೋತೀನಿ. ಇಲ್ಲಿಂದ ಬಂದ್ಬಿಟ್ಟು ಹಾಸನಿಂದ 20 ಕಿಲೋಮೀಟರ್ಸ್ ಐತೆ. ಹಾಸನಿಂದ 150 ಅನ್ಕೋತೀನಿ ಬ್ಯಾಂಗ್ಳೂರಿಗೆ. ಗೂಗಲ್ ಹಾಕ ಬಂದ್ಬಿಟ್ಟು ಬ್ಯಾಂಗ್ಳೂರು ರೀಚ್ ಟೈಮೇ 9 ಗಂಟೆ ತೋರಿಸ್ತವ್ರೆ. ಇಲ್ಲಿ ಬೇಲೂರಲ್ಲಿ ಮಾತ್ರನೇ ಅಪ್ಪ ರೋಡ್ಗಳು ಈ ಥರ ಇರೋದು, ಫುಲ್ ಪ್ಯಾಚ್ ಆಗಿ. ಇಲ್ಲಿ ಓಡಿಸೋದಕ್ಕೆ ಮಾತ್ರ ಸ್ವಲ್ಪ ಟೆನ್ಷನು. ಅದಾದಮೇಲೆ ಹಾಸನ ಜಾಯ್ನ್ ಆದರೆ ಫುಲ್ ಹೈವೇನೇ ಚೆನ್ನಾಗಿರುತ್ತೆ. ಈ ರೋಡ್ ಮಾತ್ರನೇ ಈ ಥರ ಪ್ಯಾಚ್ ಆಗೈತೆ. ರೈಟ್ ಸೈಡ್ ನೋಡಿ ಒಳ್ಳೆ ವ್ಯೂ ಸಂಜೊತೆಗೆ. ಈ ಥರ ಜಾಗದಲ್ಲಿ ನಿಮಗೊಂದು ಜಾಗ ನೋಡಬೇಕು ಅನ್ಸಿದ್ರೆ ಹಿಂಗೆ ನೋಡಿ ಟಕ್ಕಂತ ರೋಡ್ನ ನೋಡ್ಬಿಡಿ. ಅಲ್ಲೇ ನೋಡ್ಕೊಂಡಿದ್ರೆ ಗಾಡಿ ಎಲ್ಲೋ ಹೋಗ್ಬಿಡುತ್ತೆ. ಆಮೇಲೆ MCS ಟೈಮ್ ಎಷ್ಟಾಯಿತು ಅಂದರೆ 6:30 ಆಯಿತು. ಇವಾಗ ಹಾಸನ ಟೋಲ್ಗೆ ರೀಚ್ ಆದ್ವಿ, ಅಂದರೆ 1 ಅವರ್ ಮುಂಚೆನೇ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಈ ಅಂಗಡಿಯಲ್ಲೇ ಮ್ಯಾಗಿ ತಿಂದ್ವಿ. ಅದೇನೋ ಗೊತ್ತಿಲ್ಲ, ಹಾಸನ ಟೋಲಿಗೆ ಬಂದಾಗ ಮ್ಯಾಗಿ ತಿಂದೆ ಹೋಗೋಕ್ಕೆ ಆಗಲ್ಲಪ್ಪ. ಇಲ್ಲಿಂದ ಹೋಗ್ಬೇಕಾದ್ರೂ ಮ್ಯಾಗಿ ತಿಂದ್ವಿ, ವಾಪಸ್ ಹೋಯ್ತಾನು ಮ್ಯಾಗಿ ತಿಂತಾಯಿದ್ದೀವಿ. ಒಳ್ಳೆ ಸನ್ಸೆಟ್ ಆಗ್ತಾಯಿದೆ ಹಿಂದ್ಗಡೆ. ಅಯ್ಯೋ ಕೀ ಜೋಬಲ್ ಐತಿ. ಓಕೆ ಬನ್ನಿ ಇಲ್ಲಿಂದ ಹೊರಡೋಣ. ಯಾವುದಪ್ಪ ಕಾರಿದು? ಮಸ್ತಾಗೈತೆ ಸನ್ಸೆಟ್ ಹಿಂದ್ಗಡೆ. ಆ್ಯಂಡ್ ಮಳೆ ಬರೋ ಥರನೂ ಐತೆ. ಬರ್ತಾನೆ ಫುಲ್ ಮೋಡ ಇತ್ತು. ಮಳೆ ಬಂದರೆ ಸ್ವಲ್ಪ ಕಷ್ಟ, ಯಾಕಂದರೆ ನಾವು ರೈನ್ ಜಾಕೆಟ್ ಎಲ್ಲ ಏನೂ ತಂದಿಲ್ಲ ಸಮ್ಮರ್ ಅಂದ್ಬಿಟ್ಟು. ಬೆಂಗಳೂರಿಗೆ ಇನ್ನು 150 ಕಿಲೋಮೀಟ್ರ್ ಐತೆ. ಕರೆಕ್ಟಾಗಿ 150 ಕಿಲೋಮೀಟ್ರ್ ಐತೆ. ಹಾಸನಿಂದ ಬೆಂಗಳೂರಿಗೆ 200 ಕಿಲೋಮೀಟ್ರ್ ಏನೋ. ಇಲ್ಲಿಂದ 150 ಕಿಲೋಮೀಟ್ರ್ ಬೋರ್ಡ್ ಹಾಕವ್ರೆ. ನಮಗೆ ತುಂಬ ಲಾಂಗ್ ಹೋಗಿ ಇಲ್ಲಿರೋ 300 ಕಿಲೋಮೀಟ್ರೆಲ್ಲ ಪಕ್ಕದ ರೋಡ್ ಆದಂಗೆ ಆಗ್ಬಿಟ್ಟೈತೆ. ನಮಗೆ ಇವಾಗ ಎತ್ತಿದ್ರೆ ಸೀದಾ ಒಂದು 800 ಕಿಲೋಮೀಟ್ರ್ ಓಡಿಸ್ಬೇಕು. ಆ ಥರ ಹೋಗ್ಬೇಕು ಇವಾಗ ರೈಡ್ಗೆ. ಹೋಗೋಣ MCS ಆದಷ್ಟು ಬೇಗ. ರೈಡ್ಗೆಲ್ಲ ಪ್ರಿಪೇರ್ ಆಗ್ತಾಯಿದ್ದೀನಿ ನಾನು. ಆದಷ್ಟು ಬೇಗ ಒಂದು ಲಾಂಗ್ ರೈಡ್ ಹೊಡೆಯೋಣ ನಾವು. ನಮ್ಮ ಜಾಕಿಲಿ ಬಂದ್ಬಿಟ್ಟು ಇವಾಗ ಟಾಪ್ ಬಾಕ್ಸು ಟಾಪ್ ರ್ಯಾಕ್ ಎಲ್ಲ ಫಿಟ್ ಮಾಡಿದ್ದೀವಲ್ಲ, ಸೊ ಟಾಪ್ ಸ್ಪೀಡ್ ಎಷ್ಟು ಹೋಯ್ತಾನೆ ಅಂತ ಚೆಕ್ ಮಾಡಿ ನೋಡೋಣ MCS. ಆವಾಗಲೇ ಸುಮ್ಮನೆ 150 ಹೋಗ್ತಾ ಇದ್ದ. ನಿಮ್ಗೊಂದ್ಸರಿ ತೋರಿಸ್ತೀನಿ ನೋಡಿ. ಇದು ಟಾಪ್ ರ್ಯಾಕೇ ಸ್ವಲ್ಪ ವೆಯ್ಟು. ಏನಕ್ಕೆ ಅಂದರೆ ಒಂದು ಕಂಬಿನ ಫುಟ್ ರೆಸ್ಟಿಂದ ಎಳ್ದಾಕವ್ರೆ, ಅದೇ ಸ್ವಲ್ಪ ವೆಯ್ಟ್ ಆಗಿಬಿಡ್ತು. ಅದಾದಮೇಲೆ ಟಾಪ್ ಬ್ಯಾಕ್ಸು 6 kg. ಅದಾದಮೇಲೆ ಟಾಪ್ ರ್ಯಾಕ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಟಾಪ್ ರ್ಯಾಕು ಒಂದು 3 kg 3.5 kg ಆದರೂ ಬಂದೇ ಬರುತ್ತೆ. ಟೋಟಲ್ ಒಂದು 10 kg ಇಟ್ಕೊಳ್ಳೋಣ. 10 kg ಜಾಸ್ತಿ ಆಗಿದೆ ನಮ್ಮ ಗಾಡೀಲಿ ಇವಾಗ. ಅದು ಬಿಟ್ಟು ನಾನು ಎಕ್ಸ್ಟ್ರಾ ಬ್ಯಾಗ್ ಹಾಕಿದ್ದೀನಿ. ನಾನು ಒಂದು 70 kg ಇದ್ದೀನಿ. ನೋಡೋಣ ಬನ್ನಿ ಎಷ್ಟು ಹೋಗ್ತಾನೆ ನಮ್ಮ ಜಾಕಿ ಅಂತ. ಆವಾಗಲೇ ಸುಮ್ಮನೆ ಹೋಗಿದ್ದ 150 ಎಲ್ಲ.
ಟರ್ನ್ ಆಯ್ತಾ? ನನಗೆ ಗೊತ್ತೇ ಇಲ್ಲ. 6ನೇ ಗೇರಲ್ಲಿ ಬರ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ನಾನು. ಅಯ್ಯಯ್ಯೋ, ಏನಪ್ಪ ಇಷ್ಟೊಂದು ಟ್ರಾಫಿಕ್ ಐತಿ ಇವತ್ತಿಲ್ಲಿ. ಒನ್ 120 ಸುಮ್ಮನೆ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅಷ್ಟೇನು ಸ್ಟ್ರೈನೇ ಅನ್ನಿಸ್ತಾ ಇಲ್ಲ. ಒಂದು 145 150 ಮೇಲೇ. ಆ್ಯಂಡ್ ನಾನು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ MCS. ನಾನು ಫುಲ್ ಆ್ಯಂಡ್ ಫುಲ್ ಗೇರ್ ಅಪ್ ಆಗಿದ್ದೀನಿ. ಸೊ ನೀವು ಟ್ರೈ ಮಾಡ್ತೀರಾ ಅಂದ್ರೂ ಗೇರ್ ಅಪ್ಪು, ಹೆಲ್ಮೆಟು ಅವೆಲ್ಲ ಹಾಕ್ಕೊಂಡು ಟ್ರೈ ಮಾಡಿ ಅಂತ ನಾನು ಸಜೆಷನ್ ಕೊಡಲ್ಲ. ಇದು ನನ್ನ ಓನ್ ರಿಸ್ಕು. ನೀವು ಇದನ್ನು ನೋಡ್ಬಿಟ್ಟು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. MCS ಟೈಮ್ ಎಷ್ಟಾಯಿತು ಅಂದರೆ 9 ಗಂಟೆ ಆಯಿತು. ಕುಣಿಗಲ್ ಹತ್ರ ಬಂದು ಟ್ರಾಫಿಕಲ್ಲಿ ಸಿಗಾಕೋಗ್ಬಿಟ್ಟಿದ್ದೀವಿ. ಅದೇನೋ ಕನ್ಸ್ಟ್ರಕ್ಟ್ ಮಾಡ್ತವ್ರಂತೆ, ಅದರಿಂದ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಯಪ್ಪ, ಅವಾಗಿಂದ ಓಡಿಸ್ಕೊಬಂದು ಕೈಯೆಲ್ಲ ನೋವು ಬಂದುಬಿಡೈತೆ. ಇನ್ನು ಮನೆಗೆ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ 70 ಕಿಲೋಮೀಟರ್ಸ್ ಐತೆ. ಈ ಟ್ರಾಫಿಕ್ನೊಂದು ದಾಟ್ಬಿಡೋಣ ಅಂದ್ಕೊಂಡಿದ್ದೀನಿ, ದಾಟೋಕ್ಕೆ ಆಯ್ತಿಲ್ಲಪ್ಪ. ಅವಾಗಿಂದ ಟ್ರಾಫಿಕಲ್ಲೇ ಓಡಿಸ್ಕೊಬರ್ತಾಯಿದ್ದೀವಿ. ನಮ್ಮ ಗಾಡೀಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಬೇರೆ ಇಲ್ಲ. ಸೊ ಈ ಥರ ಜಾಗದಲ್ಲಿ ಜಾಸ್ತಿ ಥ್ರಾಟಲ್ ಕೊಟ್ಬಿಟ್ರೆ ಟಯರು ಗುರುಗುರುಗುರು ಅಂತ ತಿರುಗಿಬಿಡತ್ತೆ. KSRTC ಅಣ್ಣ, ಹೈವೇಲಿ ಹಂಗೆ ಇಳಿತೀರಾ, ಇಲ್ಲಿ ಇಳಿದ್ಬಿಡ್ಬೇಡಿ, ಆಮೇಲೆ ಗೊಟ್ಟಕ್ಕೆ ಅನ್ಕೊಬಿಡ್ತೀನಿ ನಾನು. ಇದೇ ನೋಡಿ, ಇಲ್ಲೆಲ್ಲ ರೋಡ್ ವರ್ಕ್ ನಡೀತಾ ಇದೆ, ಅದರಿಂದ ಸರ್ವಿಸ್ ರೋಡಲ್ಲಿ ಫುಲ್ಲು ಟ್ರಾಫಿಕ್ಕು. ಈ ಥರ ಟ್ರಾಫಿಕಲ್ಲೂ ಕಾರ್ ಅವ್ರು ಹಜಾರ್ಡ್ ಲೈಟ್ ಹಾಕೊಂಡು ಜಾಲಿ ಮಾಡ್ತವ್ರಪ್ಪ. ಏನೋ ರೆಡಿ ಮಾಡ್ತವ್ರೆ, ಜಾಲಿ ಮಾಡ್ತವ್ರೆ ಅಂತ ಇದ್ದೀನಿ. ಆವಾಗಲೇ ಬರ್ಬೇಕಾದ್ರೆ ತುಂಬ ಜನ ಚಿಲ್ಲಾಗಿ ಹಜಾರ್ಡ್ ಲೈಟ್ ಹಾಕಿ ನಿಂತ್ಕೊಬಿಟ್ಟಿದ್ರು, ಟ್ರಾಫಿಕ್ ಖಾಲಿ ಆದಮೇಲೆ ಹೋಯ್ತೀನಿ ನಾನು ಹೋಗ್ರು ಅಂತ. ಇವಾಗ ಅವ್ರು ಹಂಗೆ ಇದ್ದಾರೆ ಅಂದ್ಕೊಂಡೆ, ನೋಡಿದ್ರೆ ಕಾರೇ ರಿಪೇರಿ ಆಗ್ಬಿಟ್ಟೈತೆ. ನಾವು ಸೈಡ್ ಮಿರರು, ಟಾಪ್ ರ್ಯಾಕು, ಟಾಪ್ ಬಾಕ್ಸ್ ಎಲ್ಲ ಒಟ್ಟಿಗೆ ಹಾಕ್ಸಿದ್ದು. ಈ ಸೈಡ್ ಮಿರರಲ್ಲಿ ಏನು ಸ್ಪೆಷಾಲಿಟಿ ಗೊತ್ತಾ? ಈ ಸೈಡ್ ಮಿರರ್ ಆಚೆಗಡೆನೂ ಲೈಟ್ ಬರುತ್ತೆ, ಇಂಡಿಕೇಟ್ರ್ ಹಾಕಿದ್ರೆ. ಸೈಡ್ ಮಿರರ್ ಒಳಗಡೆನೂ ಬರುತ್ತೆ ಲೈಟು. ಆ್ಯಕ್ಚುಲಿ ಇದು ಆ್ಯಲನ್ ಕೀ ತಂದಿಲ್ಲ MCS. ಇದು ನಾರ್ಮಲಾಗಿ ಓಪನ್ ಮಾಡ್ಕೊಳ್ಳೋಂಗಿಲ್ಲ. ಇದು ಆ್ಯಲನ್ ಕೀ ಹಾಕಿ ಓಪನ್ ಮಾಡಬೇಕು. ಆ್ಯಲನ್ ಕೀ ಮಿಸ್ ಮಾಡಿಬಿಟ್ಟಿದ್ದೀನಿ, ಅದರಿಂದ ಓಪನೇ ಮಾಡಿಲ್ಲ ನಾನು. ಇಲ್ಲಾದ್ರೆ ಲೈಟ್ ತೋರಿಸ್ತಾ ಇದೆ, ಹಾಗೆ ತೋರಿಸ್ತೀನಿ ನೋಡಿ. ನೋಡಿ ಒಳಗಡೆ ಎಲ್ಲ ಬರ್ತೈತೆ. ಈ ಟ್ರಾಫಿಕ್ಕಿಂದ ಬಚಾವಾಗೋದೇ ಒಂದು ಮಜಾ. ನನಗೆ ಈ ಥರ ಟ್ರಾಫಿಕ್ಕಿಂದ ಓಪನ್ ಮಾಡ್ಕೊಂಡು ಹೋಗೋದು, ಅದಾದಮೇಲೆ ಈ ಟೋಲಿಂದ ಫಾಸ್ಟಾಗಿ ಹೋಗೋದು ಒಂಥರ ಇಷ್ಟ ಆಗುತ್ತೆ. ಅದು ಸೂಪರ್ ಬೈಕಲ್ಲಿ ಮಾಡಬೇಕು MCS. ಒಂದು ದಿವಸ ತಗೊಂಡು ಟೋಲಿಂದ ಮಸ್ತಾಗಿ ಓಪನ್ ಮಾಡಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಮತ್ತೆ ಟ್ರಾಫಿಕ್ಕು. ಎಷ್ಟು ಕಡೆ ಟೇಕ್ ಡೈವರ್ಷನ್ ಹಾಕಿದ್ದಾರೆ ಅಂತ ಗೊತ್ತಿಲ್ವೇ? ಇದು ಹೆಂಗೈತೆ ಗೊತ್ತಾ? ಏಕ್ ಬಾರ್ ದೋ ಕಾಚು ಕಾವು ದುಬಾರ ನೈ ಕಾವುಂಗ ಡುಮ್ ಡುಮ್ ಟಡಾವ್ ಆ ಥರ ಐತಿದು. ಅಲ್ಲಿಂದ ಮಸ್ತಾಗಿ ಬಂದೆ, ಇಲ್ಲಿ ನೋಡಿದ್ರೆ ಮತ್ತೆ ಡುಮ್ ಡುಮ್ ಟಡಾವ್ ಅಂತ ಟ್ರಾಫಿಕ್ ಬಂದ್ಬಿಡ್ತು. ಈ ಎಪ್ಸ್ಟೀನ್ ಫೈಲು, ಆಮೇಲೆ ವರ್ಲ್ಡಲ್ಲಿ ಏನೇನು ಪ್ರಾಬ್ಲಮ್ ಐತೆ, World War III ಸ್ಟಾಪ್ ಆಗಿಬಿಡುತ್ತೆ ಬೇಕಿದ್ರೆ. ಈ ಗೊರಗುಂಟೆಪಾಳ್ಯ ಸಿಗ್ನಲ್ದು ಸ್ಟಾಪ್ ಆಗಲ್ಲಪ್ಪ. ಯಾವಾಗ ಬಂದರೂ ಸಿಗ್ನಲಲ್ಲಿ, ನೈಟ್ 1 ಗಂಟೆಗೆ ಬಂದರೂ ಫುಲ್ ಟ್ರಾಫಿಕಲ್ಲಿ.